ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇದೀಗ ಬಿಗ್ ಬಾಸ್ ಗೆಲೆ ನಟ ಇದೀಗ ಏಕಾಏಕಿ ಲೈವ್ ಬಂದು ಆ ಮದುವೆ ವಿಚಾರದ ಬಗ್ಗೆ ಸ್ವಲ್ಪ ಕ್ಲೂ ಅನ್ನ ಕೊಟ್ರ ಅನ್ನೋದು ಇದೀಗ ಪ್ರಶ್ನೆ ಆಗಿರುವಂಥದ್ದು. ಸದ್ಯ ಈ ಒಂದು ವಿಡಿಯೋದ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಗೆಲೆ ನಟ ಮತ್ತು ಕಾವ್ಯ ಅವರ ಜೋಡಿ ಇಡೀ ಕರ್ನಾಟಕದ ಜನ ಮೆಚ್ಚಿಕೊಂಡಿದ್ದಾರೆ, ಬಹಳ ಇಷ್ಟಪಟ್ಟಿದ್ದಾರೆ. ಇವರಿಬ್ಬರ ಜೋಡಿ ಅಷ್ಟೇ ಸಖತ್ತಾಗಿದೆ. ಯಾಕೆಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಒಟ್ಟಿಗೆ ಸೇರ್ಕೊಳ್ತಾರೆ, ಒಟ್ಟಿಗೆ ಒಂದೇ ಕಾರ್ನಲ್ಲಿ ಹೋಗ್ತಾರೆ, ಒಂದೇ ಜೋಡಿಯಾಗಿ ನಡ್ಕೊಳ್ತಾರೆ. ಸೊ ಸ್ಟಾರ್ಟಿಂಗಿಂದಲೂ ಕೂಡ ಜೋಡಿಯಾಗಿರುವಂತಹ ಇಬ್ಬರು ಸ್ಪರ್ಧಿಗಳು ಈಗಲೂ ಕೂಡ ಜೋಡಿಯಾಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಜೋಡಿಯಾಗಿ ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು. ಸದ್ಯ ಇವತ್ತು ಜನ ಇಡೀ ಕರ್ನಾಟಕದ ಜನತೆ ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಗಿಲ್ಲಿ ಅವರು ಕಾವ್ಯನ ಮದುವೆ ಆಗ್ತಾರ ಅನ್ನೋದು ಕೆಲವೊಂದಿಷ್ಟು ಕಮೆಂಟ್ಸ್ಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಸೊ ಈ ಒಂದು ವಿಚಾರದ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಇನ್ಸೈಟ್ ಅಂದರೆ ಇಂಡೈರೆಕ್ಟ್ ಆಗಿ ಲವ್ ವಿಚಾರವನ್ನು ಹೇಳ್ಕೊಂಡ್ರು ಅನ್ನೋದು ಸ್ಪಷ್ಟವಾಗಿ ನಾವು ಕಾಣ್ಬೋದು. ಸದ್ಯ ಇವತ್ತು ಏಕಾಏಕಿ ಲೈವ್ ಬಂದು ಕಾವ್ಯ ಅವರು ಭಾಳ ಇಷ್ಟ ಆಗಿದ್ದಾರೆ, ಹಾಗೆ ಹೀಗೆಲ್ಲ ಮಾತನಾಡಿದ್ದಾರೆ. ಗಿಲ್ಲಿ ನಟ ಸಖತ್ ಖುಷಿಯಾಗಿದೆ. ಸೊ ಇವರಿಬ್ಬರ ಮಾತು ಕೇಳಿ ಜನ ಇನ್ನಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಯಾಕೆಂದರೆ ಇವರಿಬ್ಬರು ಮದುವೆ ಆಗಬೇಕು ಅಂತ ಅದೆಷ್ಟೋ ಜನ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಒಬ್ಬ ಅಭಿಮಾನಿಗಳಿಗೆ ಒಬ್ಬ ಹೀರೋ ಆಗಿರುವಂಥವ್ರು ಭಾಳ ಏನೇನೋ ಆಸೆಗಳನ್ನ ಇಟ್ಕೊಳ್ತಾರೆ. ಸೊ ಹಾಗೆ ಗಿಲ್ಲಿ ನಟ ಅವರು ಇದೀಗ ಆ ಆಸೆನ ಈಡೇರಿಸಿದ್ರು, ಫ್ಯಾನ್ಸ್ಗೆ ಖುಷಿಯನ್ನು ಕೊಡಿಸಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ನೋಡೋಣ, ಈ ಒಂದು ಸಿಹಿ ಸುದ್ದಿ ಶುಭಗಳಿಗೆ ಮದುವೆ ಆಗ್ತಾರಾ, ಇವೆಲ್ಲ ವಿಚಾರದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಅಪ್ಡೇಟ್ಸ್ಗಳನ್ನು. ಸೊ ನೀವು ಕೂಡ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಮದುವೆ ಆಗಬೇಕು ಅಂತ ನೀವು ಕೂಡ ಬಯಸುವುದಾದರೆ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಗಿಲ್ಲಿ ಮತ್ತು ಕಾವ್ಯ ಅಭಿಮಾನಿಗಳಿದ್ದೀರಿ, ತಪ್ಪದೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.